ನಾನು ಕ್ಯಾಸಿಯರ್ ಮೇಲೆ ಕುಂತ್ಕೋಬೇಕು, ಸೋಕಿ ಮಾಡಬೇಕಂತ ಹೋಟ್ಲು ಮಾಡಿಲ್ಲ. ನಾನು ಎಲ್ಲಿ ತನಕ ಮಾಡ್ತೀನ ಶ್ರಮ ಬಿದ್ದು ದುಡಿಬೇಕಂತ ಹೋಟ್ಲು ಮಾಡಿಲ್ಲ. ಕಬಾಬ್ ಪೀಸಸ್ ಅಂದರೆ ಇಟ್ ಈಸ್ ವೆರಿ ಎಮ್ಮಿ. ಓದೋರಿಗೆ ಒಂದು ಕೆಲಸ, ಓದಲ್ಲ ಅಂದರೆ ಮೆಥಡ್ ಇರೋರಿಗೆ 100 ಕೆಲಸ. ಒಂದು ಬಿರಿಯಾನಿ ತೊಗೊಂಡು ಇಬ್ಬರಲ್ಲಿ ತಿನ್ಬೋದು. ಮಾತಾಡೋ ನಯ ವಿನಯ ಇದ್ರೆ ಎಲ್ಲರೂ ಕಸ್ಟಮರು ನಂದು ಫ್ಯಾನೇ ಆಗ್ಬಿಡ್ತಾರೆ. ಅವ್ರಿಗೆ ಮನ್ಸಾರೆ ಊಟ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ ಮೇಲೆ ನನಗೆ ಇಷ್ಟ, ಅದು ತುಂಬಾ ಇಷ್ಟ. ನನಗೆ ದುಡ್ಡಿಗೆ ಯಾವತ್ತು ಇಷ್ಟಪಟ್ಟೇ ಇಲ್ಲ. ಎಲ್ಲ ಜನ ನಾನು ಊರಿಗೆ ಮದುವೆಗೆ ಹೋದ್ರೆ ಬರ್ರಿ ಮೇಡಮ್ ಹೋಟ್ಲು ಬೇರೆ ಕಡೆ ಮಾಡ್ಕೊಂಡೀರಾ ಅಂತ ಹೇಳಿ. ಈಗ ನನಗೆ ಡೀಸೆಂಟಾಗಿ ಹೋಟ್ಲು ಬಿರಿಯಾನಿ ನಾನು ಫಸ್ಟಿಂದಾನೇ ನಾನು ಕೈಯಾರೆ ಮಾಡ್ತೀನಿ, ನಾನು ನಡ್ಸ್ತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನನ್ನ ನಂಬಿಕೆ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇರೋದಕ್ಕೆ ನಾನು ಹೋಟ್ಲು. ನಾನು ಹೋಮ್ಮೇಡ್ ಮಸಾಲಾನೇ ಹಾಕೋದು. ಇದರಲ್ಲಿ ಎಲ್ಲ ಕೈಯಿಂದ ಮಸಾಲ ಹೋಮ್ಮೇಡು ಮಾಡೋದು ರೆಡಿ, ಎಲ್ಲ ಕೈಲಿಂದಾನೇ ಮಾಡ್ಕೊಂಡ್ ಬರೋದು. ಯಾರು ರೆಡಿಮೇಡ್ ಮಸಾಲಾನು ಹಾಕೋದು. ಎಷ್ಟು ವರ್ಷದಿಂದ ಇದು 10 ವರ್ಷದ್ದು ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಹೋಮ್ ಡೆಲಿವರಿ. ಹೋಮ್ ಡೆಲಿವರಿ ಎಲ್ಲ ಇದು ETBT ಕಂಪ್ನಿಗೆ, ಸಾಫ್ಟ್ವೇರ್ ಕಂಪ್ನಿಗೂ ತಗೊಂಡು ಹೋಗ್ತಾರೆ. ನಾಮಕರಣಕ್ಕೂ ಆರ್ಡರ್ ಕೊಡ್ತಾರೆ ನನಗೆ. ಮತ್ತೆ ಯಾರನ್ನ ಫಂಕ್ಷನ್ ಇದ್ರೆ ತಗೊಡ್ತಾರೆ. ಮತ್ತೆ ನಮಗೆ ಆರ್ಡರ್ಸ್ ಎಲ್ಲಾನೇ ಇಲ್ಲಿ ವ್ಯಾಪಾರಕ್ಕಿಂತ ಆರ್ಡರ್ಸೇ ಜಾಸ್ತಿ ಬರೋದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಊರು ದಾವಣಗೆರೆ, ನಮ್ಮ ಲಕ್ಷ್ಮೀಪುರ ತಂಡ ಅಂತ. ದಾವಣಗೆರೆಯಿಂದ 10 ಕಿಲೋಮೀಟರ್. ಹೌದಾ? ಬೆಂಗಳೂರಿಗೆ ಬಂದು ಎಷ್ಟು ಟೈಮ್ ಆಯ್ತು? ಬೆಂಗಳೂರಿಗೆ ಬಂದು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತಾ? 10 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಾ? ಇದೇ ಬಿಸ್ನೆಸ್ ಅಲ್ಲಿ ಬಂದಿದ್ದೀವಿ ಸರ್. ಹೌದಾ? ಮುಂಚೆನೇ ಇದೇ ಪ್ಲೇಸ್ ಅಲ್ಲಿ ಮಾಡ್ತಿದ್ವಾ ಅಥವಾ ಇದೇ ಪ್ಲೇಸ್ ಅಲ್ಲಿ ಅಂದ್ರೆ ಇದೇ ಮೇನ್ ರೋಡಿಗೆ ಗೆಳೆಯರ ಬಳಗ ಜನತಾ ಬ್ಯಾಂಕ್ ಅಪೋಸಿಟ್ ಹೋಟ್ಲು ಮಾಡಿದ್ದೀವಿ. 5 ಲಕ್ಷ ಅಡ್ವಾನ್ಸ್, 30,000 ಬಾಡಿಗೆ ಕೊಟ್ಟು ಮಾಡಿದ್ದೀವಿ. ಎಲ್ಲಿ ಕುಕ್ಕಿಂಗ್ ಕೆಲಸ ಮಾಡೋರು ಬರ್ತಿದ್ದ, ಒಬ್ರಿಗೆ 30,000, ಒಬ್ರಿಗೆ 18,000 ಚೈನೀಸ್ ಐಟಮ್ ಮಾಡೋರಿಗೆ ಕೊಟ್ಟಿದ್ದೀವಿ. ಆಮೇಲೆ ಅವರು ಒಂದು 5-6 ತಿಂಗಳ ಮಾಡಿ ದುಡ್ಡು ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಾನೇ ಮಾಡಿದೆ, ಕ್ಲಿಕ್ ಆಯ್ತು, ಒಳ್ಳೆ ಕ್ಲಿಕ್ ಆಗಿತ್ತು. ಅಲ್ಲಿ ಮೆಡಿಕಲ್ನವರು, ಬೇಕ್ರಿ ಅಂಗಡಿಯವರು ಎಲ್ಲ ಅವರು ಹೋಟ್ಲು ಶಾಪ್ ಮಾಡಿದ್ರು. ಮಾಡಿ ಮೇಡಮ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬಾ ಹುಡ್ಕೊಂಡು ಬರ್ತಾರೆ ನೀನು ಹೋಟ್ಲಿಗೆ ಅಂತ ಹೇಳ್ತಿದ್ರು. ರಿಟರ್ನ್ 40,000 ಅಂತ ಹೇಳಿದ್ರು. ಆಮೇಲೆ ನಾವು ಬೇಡ, ಎಷ್ಟೊಂದು ಜಾಸ್ತಿ ಆಯಿತು ರೆಂಟು, ಬೇಡ ಅಂತ ನಾವು ಆಮೇಲೆ ಕ್ಲೋಸ್ ಮಾಡ್ತೀವಿ. ಆಮೇಲೆ ಫುಡ್ಡಲ್ಲಿ ನಮಗೆ ಯಾವತ್ತೂ ಲಾಸ್ ಆಗಿಲ್ಲ. ಫುಡ್ಡಲ್ಲಿ ನನಗೆ ಕರೆಕ್ಟಾಗಿ ನಂಬಿಕೆ ಇದೆ, ಯಾವತ್ತೂ ಲಾಸೇ ಆಗಲ್ಲ. ಮಾಡಿದರೆ ಬೇರೆಯವರು ಯಾರನ್ನಾರು ಓನರು ಗಿನೋರು ಅಷ್ಟೇ ಮೋಸ ಮಾಡಬೇಕು. ಫುಡ್ಡಲ್ಲಿ ಯಾವತ್ತೂ ಲಾಸೇ ಆಗಲ್ಲ. ಏನಿಂದ್ರೂ ಓನಾಗಿ ಮಾಡ್ತೀವಿ ಅಂದರೆ, ಏನು ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಓನರ್ ಮಾಡಿದರೆ ಬಿಸ್ನೆಸ್ ಮಾಡಬೇಕು. ಯಾವ ಹೋಟ್ಲು ಮಾಡ್ತೀವಿ ಅಂದ್ರೂ ಕುಕ್ಕಿಂಗ್ ಕೆಲಸ ಮಾಡೋಕ್ಕೂ ಬರಬೇಕು. Kebab matra like it is very juicy. Whenever you have kebab pieces andre it is very yummy. ಅಂದ್ರೆ ಈಗ 1 ಪ್ಲೇಟ್ ಎಗ್ ರೈಸ್ ಕೊಟ್ಟರು ಈಗ 4 ಜನನ ತಿನ್ಬೋದು ಅಷ್ಟೇ. ಈಗ ನಾನು ನನ್ನ ಮಕ್ಕಳ ಜೊತೆ ಬಂದ್ರು ಕೂಡ 1 biryani plate we share all the 3 people. Quantity wise it is heavy. Wow, I mean very nice, good. very nice. No, it is worth like natra money illa enilla say 130 rupees ge if you are feeding 4 people it is more than enough. No, and it is tasty and more than healthy ಅಂತ ಹೇಳ್ತೀವಲ್ಲ, healthy point of view even children can have ಅಂತಲ್ಲ. So healthy wise it is very good. Hygiene ಇದೆ, so you can have all the time, you can go for it. ಆದರೆ ಹೋಟ್ಲು ನಾನು ಕ್ಯಾಶಿಯರ್ ಮೇಲೆ ಇರ್ತೀನಿ, ನಾನು ಹೋಟ್ಲು ಮಾಡ್ತೀನಿ, ಕೆಲಸದವ್ರು ಬರ್ತಾರಂದರೆ ಕೆಲಸದವ್ರು 2 ದಿನ ಕ್ಲೋಸ್ ಬರಲಿಲ್ಲ, ಕೆಲಸದವ್ರು ಬರಲಿಲ್ಲ ಅಂದರೆ ಓನರ್ ಮಾಡಿ ಬಿಸ್ನೆಸ್ ಮಾಡಬೇಕು. ಆಡಿದರೆ ಹೋಟ್ಲು ಚೆನ್ನಾಗಿರುತ್ತೆ, ಬಿಸ್ನೆಸ್ಸು ತುಂಬ ಕೈ ಹಿಡಿಯುತ್ತೆ. ಫುಡ್ಡಲ್ಲಿ ಯಾವತ್ತೂ ಮೋಸನೇ ಆಗಲ್ಲ. ಜನ ರೆಗ್ಯುಲರ್ ಟೇಸ್ಟ್ ಕೊಟ್ಟರೆ ಹುಡ್ಕೊಂಡು ಬರ್ತಾರೆ. ಎಲ್ಲಾದ್ರೂ ಊರಿಗೆ ಹೋದ್ರೂ ಫೋನ್ ಮಾಡಿ ಕೇಳ್ತಾರೆ, ಬರ್ರಿ ಮೇಡಮ್ ಇಷ್ಟೊಂದು ಟೇಸ್ಟ್ ಕೊಡೋರು, ಎಲ್ಲಿ ಹೋಗ್ಬಿಟ್ಟಿರಾ ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ನಾವು ಈ ಫುಡ್ಡಲ್ಲಿ ಓನರು ಎಲ್ಲ ಲಾಸು ಅಂತ ಜಾಸ್ತಿ ಬಾಡಿಗೆ ರೆಂಟು ಜಾಸ್ತಿ. ಈ ಕೆಲಸದವ್ರು ಮೋಸ ಮಾಡೋದಕ್ಕೆ ನಾನು ಯಾವ ಕೆಲಸದವ್ರಿಗೂ ಕರ್ಕೊಳಲ್ಲ. 3 ಜನ ಕುಕ್ಕಿಂಗ್ ಕೆಲಸ ಮಾಡೋರು ನಾನು ಒಬ್ಳೇನೆ ಮಾಡ್ತೀನಿ. ವಾಷಿಂಗ್ ಗೀಸಿಂಗ್ ಸರ್ವಿಸ್ ಅಷ್ಟು ಎಲ್ಲ ನಾನೇ ಮಾಡ್ಕೊಳೋದು. ಎಷ್ಟು ಒಂದು 5,000 to 10,000 ಆದ್ರೂ ನಾನು ಒಬ್ಳೇ ಬಿಸ್ನೆಸ್ ಮಾಡೋದು. ನನಗೆ ಅರ್ಧ ಗಂಟೆ 30 ನಿಮಿಷಕ್ಕೆ ಎಲ್ಲ ಕೆಲಸ ಮಾಡ್ತೀನಿ. ಬಿರಿಯಾನಿ ಎಲ್ಲ ನನಗೆ ಟೈಮು ಏನು ಇದನ್ನೇ ಇಲ್ಲ. ಎಲ್ಲ ಕಟಿಂಗ್ಸ್ ಎಲ್ಲ ಇದ್ರೆ 30 ನಿಮಿಷದಲ್ಲಿ ಎಲ್ಲ ಮಾಡಿಬಿಡ್ತೀನಿ. ಬಿರಿಯಾನಿ ಎಲ್ಲ ಮಾಡ್ತೀನಿ. ಅಷ್ಟೇ.
ವಾಷಿಂಗು ಒಂದು 30 ನಿಮಿಷದಲ್ಲಿ ಎಷ್ಟು ಇದ್ರೂ ವಾಷಿಂಗು ಮಾಡಿಬಿಡ್ತೀನಿ. ಸ್ಪೀಡು ನನ್ನ ಕೆಲಸ ಯಾವತ್ತಾದ್ರೂ. ಎಷ್ಟು ಟೈಮಿಂದ ಇಲ್ಲಿ ಬರ್ತಾ ಇದ್ರಿ ಚಾಟ್ಸ್ಗೆ? ಸರ್ ಅಲ್ಲೇ ಸುಮಾರು ಒಂದು 5 ತಿಂಗಳಿಂದನೂ ಬರ್ತಾ ಇದ್ದೀವಿ. 5 ತಿಂಗಳಿಂದ ಬರ್ತಾ ಇದ್ದೀರಾ? ಸ್ಟಾರ್ಟ್ ಮಾಡಿ ಇವರು ಎಷ್ಟು ಟೈಮ್ ಆಗಿರ್ಬೋದು? ಅಲ್ಲೇ ಸುಮಾರು ದಿವಸ ಆಗಿದೆ. ಹೌದಾ? ಬಿರಿಯಾನಿ ಆಗಲಿ, ಕಬಾಬ್ ಪೀಸ್ ಆಗಲಿ ಸಖತ್ತಾಗಿದೆ. ರೈಸ್ ಅಲ್ಲೂ ಅಷ್ಟೇನೆ, ಬೇರೆ ಕಡೆಗೂ ಕ್ವಾಂಟಿಟಿಗೆ ಇಲ್ಲಿಗೂ ಚೆನ್ನಾಗಿದೆ. ಒಳ್ಳೆ ಸ್ಮೂತ್ ಆಗಿದೆ ರೈಸ್ ಆಗಲಿ, ಪೀಸಸ್ ಆಗಲಿ ಅಲ್ಟಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲೂ ಎಲ್ಲರೂ ಬಂದು ಇಲ್ಲೇ ತಿನ್ಬೇಕು ಅನ್ನೋದು ನಾನು ಕೇಳ್ತೀನಿ ಅಷ್ಟೇ. ಹೌದಾ? ಎಲ್ಲರೂ ತಿನ್ಬೇಕು ಅಂತ ಹೇಳ್ತೀರಾ? ಡೈಲಿ ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್ ಆಗಿ ಬರ್ತೀವಿ. ಎಲ್ಲಾದ್ರೂ ಎಲ್ಸನ್ಗಾಡ ಅಗಡೆ ಹಾಸ್ಪಿಟ್ಲ್ ಮುಂದ್ಗಡೆ 60,000 ಹೋಟ್ಲೂ ಮಾಡಿದ್ದೀವಿ. ಅಲ್ಲಿ ಬಾಲು ಅಂತ ಓನರು ಅವ್ರು ಹೇಳ್ತಿದ್ರು, ಮೇಡಮ್ 3 ಜನ ಕುಕ್ಕಿಂಗ್ ಕೆಲಸ ಮಾಡೋರು, ಒಬ್ಳೆ ಮಾಡ್ತೀರಾ ಮೇಡಮ್? ಈ ನಾಟಿ ಸ್ಟೈಲ್ ಬಿರಿಯಾನಿ, ಅಂಬೂರ್ ಬಿರಿಯಾನಿ, ಹೈದ್ರಾಬಾದ್ ಬಿರಿಯಾನಿ ಎಲ್ಲ ನೀನೇ ಮಾಡ್ತೀಯಲ್ಲ, ಒಂದ್ಸಲಿ ಚೈನೀಸ್ ಐಟಮ್ ತೋರಿಸ್ಬಿಟ್ರೆ ರೆಗ್ಯುಲರಾಗಿ ಎಲ್ಲ ಮಾಡೋಕೆ ಬರುತ್ತೆ, ಇಷ್ಟು ಮೆಥಡ್ ಇದೆ ಅಲ್ಲ ಮೇಡಮ್ ಅಂತ ಹೇಳ್ತಿದ್ರು. ಅಲ್ಲಿ ನಮಗೆ ಮನೆ ಸೆಟ್ ಆಗಲಿಲ್ಲ, ಹೋಟ್ಲಿಂದ ಏನೂ ಫುಡ್ಡಲ್ಲಿ ಲಾಸ್ ಆಗಲಿಲ್ಲ. ನಮಗೆ ಮಕ್ಕಳಿಂದು ಎಜುಕೇಷನ್ ಬೇಕಾಗಿತ್ತು. ನನಗೆ ಸುಮ್ಮನೆ ಹೋಟ್ಲು ಅಂತ ಇನ್ವೆಸ್ಟ್ ಮಾಡ್ಕೊಂಡು ನಾವು ಲಾಸ್ ಮಾಡ್ಕೊಳೋದು ಬೇಡ. ನಾನು ಸ್ವಲ್ಪ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಬೇಕಂತ ನಾನು ಕ್ಲೋಸ್ ಮಾಡಿದ್ದೆ ಇಷ್ಟು ದಿವಸ. ಈಗ ನನ್ನ ಮಗಳು ಇದು ಎಲ್ಲ ಇಂಜಿನಿಯರಿಂಗ್ ಮುಗಿದಿದೆ. ನಾನು ಈಗ ರೀಸೆಂಟಾಗಿ ಮಾಡಿದ್ದೀನಿ, ನಾನೇ ಓನ್ ಆಗಿ ಮಾಡಬೇಕಂತ. ಡೈಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್? ನಾನು ಮಧ್ಯಾಹ್ನ 11:30ಗೆ ಬರ್ತೀನಿ, ರಾತ್ರಿ 12 ಗಂಟೆಗೆ ಹೋಗ್ತೀವಿ. ಎಲ್ಲ ಕ್ಲೋಸ್ ಮಾಡ್ಕೊಂಡು 11 ಗಂಟೆಗೆಲ್ಲ ಸ್ಟಾಪ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೋಸ್ ಮಾಡೋಕ್ಕೆ 12 ಗಂಟೆ. ಒಂದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ಈ ಮೇಂಟೆನೆನ್ಸು ನನ್ನ ಒಂದು 5,000 ಬಿಸ್ನೆಸ್ಸಿಗೆ 5ರಿಂದ 3,500 ಬರುತ್ತೆ ಖರ್ಚು ಬರುತ್ತೆ. ಖರ್ಚು 3,500 ಫುಡ್ಡಿಗೆ ಹೋಗ್ಲೇಬೇಕು. ಒಂದು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಒಂದು ದಿನಕ್ಕೆ? ಸೇವಿಂಗ್ ಅಂದ್ರೆ ನಾನು ಓನಾಗಿ ನಾನೇ ಮಾಡ್ತೀನಂದ್ರೆ 5,000 ಒಬ್ಳೆ ಓನರ್ ಮಾಡ್ತಾರಂದ್ರೆ 1,000 1,500 ಉಳಿಸ್ಬೋದು. ಇವಾಗ ಪ್ರೆಸೆಂಟ್ ಇವಾಗ ಒಂದು 1,500 ಉಳಿಸ್ಬೋದು. ನಾನೇ ಒಬ್ಳೆ ಓನ್ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರ್ವಿಸ್ಸು ಈ ಕುಕ್ಕಿಂಗ್ ಕೆಲಸ ಎಲ್ಲ ಮಾಡೋದು ನಂದೇ. ನನಗೆ ಹೆಲ್ಪಿಗೆ ಯಾರೂ ಇಲ್ಲ, ನಾನು ಒಬ್ಳೇನೆ ಮಾಡ್ತೀನಿ. ನನ್ನ ಮಕ್ಕಳು ಎಲ್ಲ ಖಾಲಿದು ಗೊತ್ತ. ಕೆಲಸದವ್ರು ಬರ್ತೀವಿ ಅಂದ್ರೂ ಕರ್ಕೊಳಲ್ಲ. ಕೆಲಸದವ್ರು ಬರ್ತಾರಂದ್ರೂ ನೀವು ಕರ್ಕೊಳಲ್ಲ. ಅದು ನಿಜನೇ. ಎಷ್ಟೋ ಜನ ವಾಷಿಂಗಿಗೆ ಬರ್ತೀವಿ, ಕುಕ್ಕಿಂಗ್ ಕೆಲಸ ಬರ್ತೀವಿ, ಸರ್ವಿಸಿಗೆ ಬರ್ತೀವಿ ಅಂತ ನನಗೆ ಇಷ್ಟ ಆಗಲ್ಲ. ಒಂದ್ಸಲಿ ಅವರು ಕುಕ್ಕಿಂಗ್ ಕೆಲಸ ಮಾಡೋರು ಬಿಟ್ಟು ಹೋದ್ರೆ ಬಿಸ್ನೆಸ್ಸೇ ಹಾಳಾಗುತ್ತೆ. ಅವ್ರ ಮೇಲೆ ನಾನು ಡಿಪೆಂಡ್ ಇಲ್ಲ, ನಾನೇ ಓನ್ ಆಗಿ ನನ್ನೇ ಡಿಪೆಂಡ್. ನಾವು ಫಸ್ಟ್ ಟೈಮ್ ಬಂದಿದ್ದು. ಅಂದ್ರೆ ಜನ ಎಲ್ಲ ಇದ್ರಲ್ಲ, ಕ್ವಾಂಟಿಟಿ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ಬಂದ್ವಿ. ಹೌದಾ? ಬೇರೆ ಹೋಟೆಲಿಗೂ ಈ ಹೋಟೆಲಿಗೂ ಟೇಸ್ಟ್ ಮತ್ತೆ ಕ್ವಾಂಟಿಟಿಲಿ ಹೇಗೆ ಡಿಫ್ರೆನ್ಸ್ ಇದೆ? ಚೆನ್ನಾಗಿದೆ. ಅದೇ ನಾವು ಫಸ್ಟ್ ಟೈಮ್ ಬಂದಿದ್ದಲ್ವಾ, ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಇದೆ. ಒಂದು ರೈಸ್ ತಗೊಂಡ್ರೆ ಇಬ್ರು ತಿನ್ಬೋದು. ಒಂದು ರೈಸ್ ತಗೊಂಡ್ರೆ ಇಬ್ರು ತಗೋಬಹುದು. ಟೇಸ್ಟ್ ಚೆನ್ನಾಗಿದೆ, ಇವಾಗ ತಿಂದ್ವಿ. ಕೊಡೋ ಅಮೌಂಟಿಗೆ ವರ್ತಿದೆ ಅಂತ ಹೇಳ್ಬೋದಾ? ಹೌದಾ? ಸರಿ, ಹಾಗಾದ್ರೆ ನೆಕ್ಸ್ಟ್ ನೀವು ನಮ್ಮ ಆಡಿಯನ್ಸಿಗೆ ಆಗಿರ್ಬೋದು, ನೆಕ್ಸ್ಟ್ ಕಸ್ಟಮರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಈ ಹೋಟೆಲ್ಲು? ಇವಾಗ ಇಬ್ರಿಗೆ ಮನೆಗೆ ಊಟ ಬೇಕು ಅಂದ್ರೆ ಬಂದು ಒಂದು ರೈಸ್ ಇಸ್ಕೊಂಡ್ರೆ ಸಾಕಾಗ್ಬೋದು. ತುಂಬಾ ಜನ ಈ ತರ ಎಲ್ಲ ಹೋಟೆಲ್ ಎಲ್ಲ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಕೈ ಸುಟ್ಕೊಬಿಟ್ಟಿದ್ದಾರೆ, ಅಂದ್ರೆ ಲಾಸಸ್ ನ ಫೇಸ್ ಮಾಡಿದ್ದಾರೆ. ಅವರು ಕೈ ಸುಟ್ಕೊಂಡಾರೆ ಅಂದ್ರೆ ಕೆಲಸದವರು ಲಾಸ್ ಮಾಡ್ತಾರೆ. ಒಂದ್ಸಲಿ ಹೋಟ್ಲು ಶಾಪ್ 1,60,000 ಬಾಡಿಗೆ ಅಂತಾನು ಲಾಸ್. 1-2 ತಿಂಗಳ ಬಿಸ್ನೆಸ್ ನಡೆಯಲ್ಲ ಅಂದ್ರೆ ಲಾಸ್ ಆಗ್ಬಿಡುತ್ತೆ. ಸಡನ್ ಆಗಿ 20 ಲಕ್ಷ ಲಾಸ್ ಆಗ್ಬಿಡುತ್ತೆ, 1 ತಿಂಗಳಲ್ಲಿ ಲಾಸ್ ಆಗುತ್ತೆ. ಫುಡ್ಡಲ್ಲಿ ನಾನು ಚಿಕ್ಕದ ಅಂಗಡಿ ಮಾಡ್ಕೊಂಡು ನಾನೇ ಓನ್ ಆಗಿ ಮಾಡ್ತೀನಿ. ದೊಡ್ಡ ಅಂಗಡಿಗೆ ಇಬ್ಬರಲ್ಲಿ ಕೆಲಸದವರು ಒಳ್ಳೆ ಓನರ್ಗಿಂತ ಕೆಲಸದವ್ರು ಇದೆ ಅಂದ್ರೆ ಹೋಟ್ಲು ಮಾಡ್ಬೋದು, ಲಾಸೇ ಇಲ್ಲ. ಮಾಡ್ಕೊಂಡು ಹೋಗ್ಬೇಕು, ಲಾಸೇ ಆಗಲ್ಲ. ಅದು ನಾನು ಪಿಕಪ್ ಮಾಡ್ಕೊಂಡು ಜನ ಕ್ಲಿಕ್ ಮಾಡ್ಕೊಂಡು ಮಾತಾಡೋದು ನಯ ವಿನಯ ಇದ್ರೆ ಎಲ್ಲರೂ ಕಸ್ಟಮರು ನಂದು ಫ್ಯಾನೇ ಆಗ್ಬಿಡ್ತಾರೆ. ಎಲ್ಲ ಮಾತು ಏನು ಹೋಟ್ಲು ಮಾಡ್ತೀವಿ ಅಂದ್ರೂ 1 ವರ್ಷ ಬೇಕು ಕ್ಲಿಕ್ ಆಗಿ. ಈಗ ಕಸ್ಟಮರ್ಸ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಈಗ ನಾನೇ ಹೋಟೆಲ್ ಓಪನ್ ಮಾಡ್ದಪ್ಪ, ನನಗೊಂದೆಷ್ಟು ಟಿಪ್ಸ್ ಕೊಡ್ಬೇಕು ನೀವು? ಹೋಟ್ಲು ನಾವು ಫಸ್ಟ್ ಸ್ಟಾರ್ಟಿಂಗು ಕಸ್ಟಮರ್ ಬರೋರಿಗೆ ಟೇಸ್ಟು ಹಂಗೆ ಕೊಡಬೇಕು. ಬರೋರಿಗೆ ಅವ್ರಿಗೆ ಏನು ದೊಡ್ಡವರಿದ್ರೆ ಸೀನಿಯರು ಆಫೀಸರು ಯಾರಿದ್ರು ಏಕವಚನದಲ್ಲಿ ಮಾತಾಡಬಾರ್ದು. ಯಾವತ್ತಿದ್ರು ಯಾರು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ನಯ ವಿನಯ, ಸಾರ್ ಮೇಡಮ್ ಎಲ್ಲರ ಮಕ್ಳ ತರ ಇದೆ, ಏನಬ್ಬಾ ಪುಟ ಬಾ ಮಗ, ರೆಸ್ಪೆಕ್ಟ್ ಫಸ್ಟ್ ನಂದು ಅದೇ. ಎಷ್ಟು ಎಲ್ಲಿದ್ರು ಅಷ್ಟೇ ನಾನು ಅದು ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಮನ್ಸಾರೆ ಊಟ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ಮೇಲೆ ನನಗೆ ಇಷ್ಟ. ಅದು ತುಂಬಾ ಇಷ್ಟ ನನಗೆ. ದುಡ್ಡಿಗೆ ಯಾವತ್ತು ಇಷ್ಟಪಟ್ಟೇ ಇಲ್ಲ. ಎಗ್ ರೈಸ್ ತಗೊಂಡಿದ್ದೆ, ಇವತ್ತೇ ಬಂದಿರೋದು ಫಸ್ಟ್. ತುಂಬಾ ಚೆನ್ನಾಗಿದೆ. ಕೊಡೋ ಪ್ರೈಸ್ ಆರಾಮಾಗಿ ಕೊಡ್ಬೋದಾ? ಬರ್ತಿದ್ಯಾ? ಬಂದು ಆಡಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಂದು ಊಟ ಮಾಡ್ಕೊಂಡು ಹೋದ್ರೆ ಕ್ವಾಂಟಿಟಿ ರೇಟ್ ನಿಮಿಷ
ಇವತ್ತು ನನ್ನ ಬಿಸ್ನೆಸ್ಸಲ್ಲಿ ಅರ್ಧಕ್ಕರ್ಧ ಸಿಗ್ಬೇಕಂತ ಯಾವತ್ತು ನನ್ನ ಮೈಂಡಲ್ಲಿ ಬಂತು. ಅದು ಸ್ವಲ್ಪ ಕಡಿಮೆ ಕೊಟ್ಬಿಟ್ರೆ ಕಡಿಮೆನೇ ಕೊಟ್ಬಿಟ್ಟೇನಾ ಅಂತ ನನ್ನ ಮನಸ್ಸಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಆ ಥರ. ಅದಕ್ಕೆ ಅವ್ರಿಗೆ ಇಂಪ್ರೆಸ್ ಮಾಡಿಕೊಂಡು ನಾನು ಕಡಿಮೆ ಕೊಡಬೇಕಂತನೂ ಭಾವನೆ ಇಲ್ಲ. ನನ್ನ ಊಟದಲ್ಲಿ ಸಂಪೂರ್ಣವಾಗಿ ಊಟ ಮಾಡಿದ್ದೀವಿ. ಒಂದು ಹೋಟ್ಲಿಗೆ ಹೋಗಿದ್ದೀವಿ ಮೇಡಮ್ ಹತ್ರ, ಮೇಡಮೇ ಮಾಡ್ತಿದ್ರು, ಲೇಡೀಸ್ ಹತ್ರ ಹೋಗ್ತಿದ್ವಿ, ಚೆನ್ನಾಗಿತ್ತು ಊಟ ಅಂತ ಅವ್ರು ಇನ್ನೊಂದು ಸರಿ ಹುಡ್ಕೊಂಡೇ ಬರ್ತಾರೆ. ಮ್ಯಾಮ್, ಈ ಹೋಟೆಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಅಮೌಂಟು ದುಡ್ಡನ್ನ ಸೇವಿಂಗ್ಸ್ ಮಾಡಿ ಸ್ಟಾರ್ಟ್ ಮಾಡಿರೋ ಅಥವಾ ಸಾಲ ಮಾಡಿರೋದು? ನಾವು ಫಸ್ಟಿಗೂ ಕೈಯಿಂದೇ ದುಡ್ಡು ಹಾಕಿದ್ದೀವಿ, ಈಗಾದ್ರೂ ಕೈಯಿಂದೇ ದುಡ್ಡು. ಅಂದ್ರೆ ಸಾಲ ಮಾಡಿ ಸಾಲ ಗೀಲ ಮಾಡ್ಕೊಳಲ್ಲ. ಸಾಲ ಮಾಡ್ಕೊಂಡ್ರೆ ಬರೀ ಬಡ್ಡಿ ಕಟ್ಟಕ್ಕಾಗಲ್ಲ. 8 ಲಕ್ಷ 10 ಲಕ್ಷ ಬಡ್ಡಿ ಎಲ್ಲಿನ ಬಡ್ಡಿ ತಕೊಂಡಿದ್ರೆ ಒಂದು ಏನಾರ ಪ್ರಾಪರ್ಟಿ ಮಾರಾಟ ಮಾಡ್ಬೇಕು. ಹೌದಾ? ಅದಕ್ಕೆ ಕೈಯಿಂದನೇ ಇತ್ತು ದುಡ್ಡು. ಅದೇ ದುಡ್ಡು ಇನ್ವೆಸ್ಟ್ ಮಾಡಿದ್ವಿ. ಹೋಯ್ತು ಮೇಲೆ ಬಿಸ್ನೆಸ್ಸಲ್ಲಿ ಒಂದು 3 ತಿಂಗಳ ಬಿಸ್ನೆಸ್ಸಲ್ಲಿಲ್ಲ, ತುಂಬ ಗಾಢವಾಗಿ ಚಿಂತೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೂ ಹೊರಗಡೆ ಬಂದೆ, ಇನ್ನೊಂದು ಬಿಸ್ನೆಸ್ ಮಾಡಿದೆ, ಅದರಲ್ಲಿ ಕ್ಲಿಕ್ ಆದೆ. ಆಮೇಲೆ ಈಗ ಒಂದು ಹೋಟ್ಲು ತೊಗೊಂಡಿದ್ದೀನಿ. ನಮ್ಮ ಮಧ್ಯಾಹ್ನ ಆಯ್ತು ಅಂದ್ರೆ ಇಲ್ಲೇ ಊಟ ಎಲ್ಲ ತಿನ್ನೋದು. ಹೌದಾ? ಎಗ್ ರೈಸ್ ಆಗಲಿ, ಕಬಾಬು, ಹಾಫ್ ಆಯಲು, ಎಗ್ ಮಸಾಲ ಎಲ್ಲ ಚೆನ್ನಾಗಿದೆ ಕಾಂಬಿನೇಷನು. ಖಾರ, ಕ್ರಿಪ್ಸಿ, ಪೀಸಸ್ ಆಗಲಿ ಎಲ್ಲ ದಪ್ಪ ಇದೆ. ಕಬಾಬ್ದು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಬೇರೆ ಕಡೆಗಿಂತೂ ಇಲ್ಲಿ ಅಲ್ಟೇಗ್ ಮಾಡ್ತಾರೆ. ಹಾಂ ಹಾಂ, ಅಂದರೆ ವರ್ತಿದೆ ಅಂತ ಹೇಳ್ತಾರೆ. ವರ್ತಿದೆ ಬ್ರೋ. ಬೇರೆ ರೈಟ್ಗೂ ಇಲ್ಲಿಗೂ ವರ್ತಿದೆ. ಬೇರೆ ಕಡೆ ಪೀಸಸ್ ಕಮ್ಮಿ ಕೊಡ್ತಾರೆ, ರೈಸ್ ಇಷ್ಟೇ ಕೊಡ್ತಾರೆ. ಇಲ್ಲಿ ಒಂದು ಬಿರಿಯಾನಿ ತೊಗೊಂಡೆ ಇಬ್ಬರಲ್ಲಿ ತಿನ್ಬೋದು. ಹಾಂ, ನಮ್ಮಂಥ ಕೆಲಸ ಆಫೀಸ್ ಮುಗಿಸ್ಕೊಂಬಂದವ್ರಿಗೆ ಕಮ್ಮಿ ರೈಟಲ್ಲಿ ಚೆನ್ನಾಗಿ ಕೊಡ್ತಾರೆ ಕ್ವಾಂಟಿಟಿ. ಅದು ಚೆನ್ನಾಗಿದೆ ಬ್ರೋ. ಇಲ್ಲಿವರೆಗೂ ಏನೇನು ಬಿಸ್ನೆಸ್ ಮಾಡಿದ್ರೆ? ಏನೇನು? ನಾನು ಇದು ಆಮೇಲೆ ಬಿರಿಯಾನಿ ಹೋಟ್ಲ್ ಆದ್ಮೇಲೂ ಎಗ್ ಫ್ರೈಡ್ ರೈಸ್ ಹೋಟ್ಲನ್ನು ಮಾಡಿದ್ದೀನಿ. ಹಾಂ ಹಾಂ, ಅದೂ ನಡೀತಾ ಇದೆ. ಹಾಂ, ಅದರಲ್ಲಿ ತುಂಬ ಇದು ಎಲ್ಲ ಜನ ನಾನು ಊರಿಗೆ ಮದುವೆಗೆ ಹೋದರೆ ಬರ್ರಿ ಮೇಡಮ್ ಹೋಟ್ಲು ಬೇರೆ ಕಡೆ ಮಾಡ್ಕೊಂತೀರಾ ಅಂತ ಹೇಳಿ. ಈಗ ನಾನು ಡೀಸೆಂಟಾಗಿ ಈ ಹೋಟ್ಲು ಬಿರಿಯಾನಿ ನಾನು ಫಸ್ಟಿಂದಾನೇ ನಾನು ಕೈಯಾರೆ ಮಾಡ್ತೀನಿ, ನಾನು ನಡೆಸ್ತೀನಿ, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನನ್ನ ನಂಬಿಕೆ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇರೋದಕ್ಕೆ ನಾನು ಹೋಟ್ಲು. ನಾನು ಬೇರೆ ಡಿಪೆಂಡ್ ಮೇಲೆ ಕೆಲಸ ಮಾಡ್ತಾರೆ, ನಾನು ಕ್ಯಾಶಿಯರ್ ಮೇಲೆ ಕುಂತ್ಕೋಬೇಕು, ಸೋಕಿ ಮಾಡಬೇಕಂತ ಹೋಟ್ಲು ಮಾಡಿಲ್ಲ. ನಾನು ಎಲ್ಲೇ ತನಕ ಮಾಡ್ತೀನ ಶ್ರಮ ಬಿದ್ದು ದುಡಿಬೇಕಂತ ಹೋಟ್ಲು ಮಾಡಿದ್ದೀನಿ. ಹಂಗಾದ್ರೆ ನಿಮ್ಮನ್ನ ನೋಡಿದ್ರೆ ನನಗೊಂದು ನಂಬಿಕೆ ಬರ್ತಿದೆ. ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ 5 ಸ್ಟಾರ್ಗಿಂತ ದೊಡ್ಡ ಸ್ಟಾರ್ ಹೋಟೆಲ್ ಇನ್ ಮಾಡ್ತೀರಾ ನೀವು ಅಂತ ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ. ಅದೇ 5 ಸ್ಟಾರ್ ಆಗ್ಲಿಲ್ಲ ಅಂದ್ರೂ 4 ಜನ ಅನ್ನ ಕೊಟ್ಟು ನಾವು ಬಿಸ್ನೆಸ್ ಮಾಡ್ಕೊಂಡು ನಮ್ಮೊಂದು ಫ್ಯಾಮಿಲಿನೂ ತಿರುಗಾಗುತ್ತೆ ಅಲ್ವಾ. ಓದೋರಿಗೆ ಒಂದು ಕೆಲಸ, ಓದಲ್ಲಂದ್ರೆ ಮೆಥಡ್ ಇರೋರಿಗೆ 100 ಕೆಲಸ. ಜನರಲ್ ಆಗಿ ಬಿಸ್ನೆಸ್ ಮಾಡೋರಿಗೆ ತಲೆನೂ ಇರ್ಬೇಕು. ಮಾತಾಡೋ ರೀತಿ ನಯ ವಿನಯ ಇದ್ರೆ ಎಲ್ಲಾದ್ರೂ 1 ರೂಪಾಯಿ ಇದ್ರು 100 ರೂಪಾಯಿ ಆಗುತ್ತೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುಶೀಲಮ್ಮ. ಹೌದಾ? ಹೌದು. ಈ ಚಾಟ್ಸ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈಗ ಒಂದು 6 ತಿಂಗಳಿಂದನೂ ಬರ್ತಾ ಇದ್ದೀನಿ. ಓ, ವರ್ಷ ಅಲ್ಲ, ತಿಂಗಳು 6 ತಿಂಗಳಿಂದ ಬರ್ತಾ ಇದ್ದೀರಾ? ಹೌದು. ಇಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿರುವಂತ ಫುಡ್ ಯಾವುದು? ಫುಡ್ ಅಂದ್ರೆ ಕಬಾಬು, ಆಮೇಲೆ ಬಿರಿಯಾನಿ, ಕುಸ್ಕಾ ಎಲ್ಲ ಚೆನ್ನಾಗಿರುತ್ತೆ. ಹಂಗಾದ್ರೆ ಆಂಟಿ ಮಾಡೋ ಮೊಟ್ಟೆ, ಹೇಳಿ. ರೈಸ್ ಎಲ್ಲ ರೈಸ್. ಡೈಲಿ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್ ನೀವು? ಬರ್ತದೆ. ಹಂಗಾದ್ರೆ ಡೈಲಿ ನಿಮ್ಮಿಂದ ಒಂದು ಇವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಡೈಲಿ ಅಂತ? ಹೌದು. ಅಂದ್ರೆ ಎಷ್ಟು ನಿರೀಕ್ಷೆ ಮಾಡ್ಬೋದು ಡೈಲಿ ಅಂತ? ಡೈಲಿ ಅಂದ್ರೆ 200 300. ಹೌದಾ? ಒಂದು 200-300 ರೂಪಾಯಿ ನೀವು ಒಬ್ಬರೇ ಕಲೆಕ್ಷನ್ ಕೊಡ್ತೀರಾ ಇವರಿಗೆ? ಒಬ್ಬರಿಗೆ ಅಂತಲ್ಲ, ನಾವು ಬೇರೆ ಯಾರಿಗೂ ತಗೊಂಡು ಹೋಗ್ತೀವಿ. ಹೌದಾ? ಹೌದು. ಸೂಪರ್ ಅಲ್ಲ? ಚೆನ್ನಾಗಿರುತ್ತೆ. ಪೀಸ್ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ತಿನ್ಬೋದು, ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗೈತೆ. ಎಲ್ಲ ಸೆಲೆಕ್ಟೆಡ್ ಪೀಸ್ ಹಾಕ್ತಾರಾ? ಹಾಕ್ತಾರೆ. ಬಿರಿಯಾನಿ ಹೇಗೆ ಅನ್ಸುತ್ತೆ ನಿಮ್ಗೆ? ಬಿರಿಯಾನಿ ಚೆನ್ನಾಗಿರುತ್ತೆ. ಇದು ಪೀಸ್ ಹಾಕ್ತಾರೆ, ಒಂದ್ 5-6 ಪೀಸ್ ಹಾಕ್ತಾರೆ. ಅನ್ನ ಎಲ್ಲ ಚೆನ್ನಾಗಿರುತ್ತೆ. ಬೇರೆ ಕಡೆಗೂ ಈ ಸೆಂಟ್ರಿಗೂ ಏನ್ ಬೇರೆ ಡಿಫರೆನ್ಸ್? ಕಡೆಗೂ ಇಲ್ಲಿಗೂ ಬೇರೆ ಕಡೆ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಆತರ ಸೇಟ್ ಇರಲ್ಲ. ಇದು ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ. ಓಕೆ, ಹಾಗಾದ್ರೆ ರೆಗ್ಯುಲರ್ ಆಗಿ ಬರ್ತೀರಾ? ಬರ್ತೀವಿ. ರೆಗ್ಯುಲರ್ ಆಗಿ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಯ್ ಬ್ರೋ, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ ಬ್ರೋ. ಎಗ್ ಮಸಾಲ ಬಿರಿಯಾನಿ ಜೊತೆ 2 ಕಾಂಬಿನೇಷನ್ ಚೆನ್ನಾಗಿದೆ. ಪೀಸಸ್ ಆಗಲಿ, ರೈಸ್ ಆಗಲಿ. ಸರ್, ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ ಈ ಹೋಟೆಲ್ಗೆ? 2 ತಿಂಗಳಿಂದ ಬರ್ತಿದ್ದೀರಾ. ಹೊರಗಡೆ ಹೋಟೆಲ್ಗೂ ಈ ಹೋಟೆಲ್ಗೂ ಟೇಸ್ಟ್ ಅಲ್ಲಿ ಮತ್ತೆ ಕ್ವಾಂಟಿಟಿಲಿ ಹೇಗೆ ಡಿಫ್ರೆನ್ಸ್ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ. ಆಮೇಲೆ ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರುವಂತ? ನಾವು ಪಾರ್ಸಲ್ ತಗೊಂಡು ಹೋಯ್ತಿಲ್ಲ. ಓ, ಪಾರ್ಸಲ್ ತಗೊಂಡೋಗ್ಬಿಡ್ತೀರಾ? ಚೆನ್ನಾಗಿದೆ. ಸರಿ, ಈ ಹೋಟೆಲ್ ಬಗ್ಗೆ ಈ ಏರಿಯಾಗೆ, ಈ ರೌಂಡಿಗೆ ಒಂದು 10 ಕಿಲೋಮೀಟರ್ ಇದು ಪರವಾಗಿಲ್ಲ. 10 ಕಿಲೋಮೀಟರ್ ಅಲ್ಲಿ ಈ ಹೋಟೆಲ್ ಟೇಸ್ಟ್ ಸಕ್ಕತ್ತಾಗಿ ಕೊಡ್ತಾರೆ. ಸರ್, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ ಸರ್. ಹೊರಗಡೆ ಹೋಟೆಲ್ಗೂ ಈ ಹೋಟೆಲ್ಗೂ ಏನು ಡಿಫ್ರೆನ್ಸ್ ಇದೆ? ಫುಡ್ ಅಲ್ಲಿ ಟೇಸ್ಟ್ ಅಲ್ಲಿ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಸರ್. ಬೇರೆ ಕಡೆ ಇಲ್ಲಿ ಜಾಸ್ತಿ ಕೊಡ್ತಾರೆ, ಪೀಸ್ನು ಜಾಸ್ತಿ ಇದೆ ಸರ್, ಚೆನ್ನಾಗಿದೆ. ಹೌದಾ?
ಕೊಡೋ ದುಡ್ಡಿಗೆ ವರ್ತಿದೆ ಅಂತ ಹೇಳ್ಬೋದಾ? ಇದೆ. ಈಗ ಹೆಂಗೆ ನೀವು ನೆಕ್ಸ್ಟ್ ಫ್ಯಾಮಿಲಿ ಸಮೇತ ಬರ್ತೀರಾ? ಈ ಕಡೆ ಬಂದ್ರೆ ಖಂಡಿತ ಇಲ್ಲಿ ಬರ್ತೀವಿ ಸರ್. ಕರ್ಕೊ ಬರ್ತೀರಾ? ಖಂಡಿತ ಬರ್ತೀವಿ. ಹಂಗಾದ್ರೆ ಈ ಹೋಟೆಲ್ ಬಗ್ಗೆ ನಮ್ಮ ಆಡಿಯನ್ಸಿಗೆ ಹೇಳಿದ್ರೆ ಏನ್ ಹೇಳ್ತೀರಾ ನೀವು? ಚೆನ್ನಾಗಿದೆ, ಎಲ್ಲ ಬನ್ನಿ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೋಟ್ಲ ಹೆಸರು ಬಂದು RJMG ದಮ್ ಬಿರಿಯಾನಿ ಸೆಂಟರ್ ಅಂತ. ಸರ್ ಇದು ಲೊಕೇಶನ್ ಬಂದ್ಬಿಟ್ಟು ಮಹಾಲಕ್ಷ್ಮೀಪುರಂ 12th ಕ್ರಾಸ್ ಸರ್, ನಾಗ್ಪುರ ಹತ್ರ. ಫಸ್ಟ್ ಬ್ಲಾಕಿಂದ ಬಂದರೆ ನಾಗ್ಪುರ ಕಡೆ ಬಂದರೆ ಡೆಡ್ ಎಂಡಲ್ಲೇ ನಮ್ಮ ಹೋಟ್ಲ್ ಇರೋದು. ಈ ಕಡೆ ನಂದಿ ಲೇಔಟ್ ಕಡೆಯಿಂದ ಬಂದರೆ ಚೈತನ್ಯ ಸ್ಕೂಲಿಂದ ಸ್ಟ್ರೈಟ್ ಬಂದರೆ ಮುಂದೆ ರೈಟ್ ಸೈಡಲ್ಲಿ ಲೊಕೇಟ್ ಆಗಿದೆ ಸರ್. ಹೌದಾ? ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ? ಲ್ಯಾಂಡ್ ಮಾರ್ಕ್ ಹೇಳೋದಾದರೆ ಸಾಗರ್ ಜಿಯೋ ಸೆಂಟರ್ ಆಪೋಸಿಟ್ ಸರ್. ವೀಕಲ್ಲಿ ಎಷ್ಟು ದಿವಸ ಓಪನ್ ಇರುತ್ತೆ? ಟೈಮಿಂಗ್ಸ್ ಹೇಳಿ. ವೀಕ್ಲಿ ಎಲ್ಲ ಡೇ ಓಪನ್ ಇರುತ್ತೆ ಸರ್. ಫೆಸ್ಟಿವಲ್ ದಿನ ರಜಾ ಇರುತ್ತೆ. ಆಫ್ಟರ್ನೂನ್ 1 o'clock ಇಂದ 11:30 ತನಕ ಓಪನ್ ಇರುತ್ತೆ. ನೈಟ್ 11 o'clock ತನಕ 11:30 ತನಕ ಓಪನ್ ಇರುತ್ತೆ ಸರ್. ಎಷ್ಟು ವರ್ಷದಿಂದ ಓಪನ್ ಮಾಡಿರೋದು? ಆ್ಯಕ್ಚುಲಿ ಫಸ್ಟು ನಾವು ಗೆಳೆಯರ ಬಳಗದಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಒಂದು 1-2 years ನಡೆಸಿದ್ವಿ, ಅದು ಕ್ಲೋಸ್ ಆಯಿತು. ಆಮೇಲೆ ಈಗ ರೀಸೆಂಟಾಗಿ 1 year ಇಂದ ಇಲ್ಲಿ ಓಪನ್ ಮಾಡಿದ್ವಿ ಸರ್. ನಮ್ಮ ಆಡಿಯನ್ಸಿಗೆ ಹೇಳೋದ್ರೆ ಏನು ಹೇಳ್ತೀರಾ ನೀವು? ಸರ್ ನಾವು ಎಲ್ಲ ಕ್ವಾಲಿಟಿ ಐಟಮೇ ಹಾಕೋದು, ಯಾರದು ಹಳೆ ಐಟಮು ಮತ್ತು ಲೋ ಕ್ವಾಲಿಟಿ ಐಟಮು. ರೈಸ್ ಆಗಲಿ ನಾವು GTS ಬುಲೆಟ್ ರೈಸೇ ಹಾಕೋದು. ಬಿರಿಯಾನಿಗೆಲ್ಲ, ಎಗ್ ರೈಸಿಗೆಲ್ಲ 75 ರೂಪಾಯಿ 80 ರೂಪಾಯಿ kg ರೈಸೇ ತರೋದು, ಯಾವುದು ಲೋ ಕ್ವಾಲಿಟಿ ರೈಸ್ ತರಲ್ಲ. ಮತ್ತು ಚಿಲ್ಲಿ ಪೌಡರ್ ಎಲ್ಲ MTR ಹಾಕೋದು. ಮತ್ತು ಆಯಿಲು ಅಷ್ಟೇ, ಗೋಲ್ಡ್ ವಿನ್ನರು, ಫ್ರೀಡಮ್ ಅಂತ ಆಯಿಲೆಲ್ಲನೇ ಯೂಸ್ ಮಾಡೋದು ಸರ್. ಡೈಲಿ ಆಯಿಲ್, ಕಬಾಬಿಗೆಲ್ಲ ಡೈಲಿ ಆಯಿಲ್ ಚೇಂಜ್ ಮಾಡ್ತೀವಿ ಸರ್ ನಾವು. ಮತ್ತು ಹೋಮ್ ಮೇಡೇ ಇಲ್ಲ. ಮತ್ತು ಟೇಸ್ಟಿಂಗ್ ಪೌಡ್ರು ಅವೆಲ್ಲ ಏನೂ ಯೂಸ್ ಮಾಡಲ್ಲ ಸರ್. ವಿನೆಗರು ಅವೆಲ್ಲ ಏನೂ ಯೂಸ್ ಮಾಡಲ್ಲ. ಮತ್ತು ಕಸ್ಟಮರಿಗೆ ಕೇಳ್ದಂಗೆ ಹೆಂಗೆ ಕೇಳ್ತಾರೋ ಅವರು ಹೆಂಗೆ ಕೇಳ್ತಾರೋ ಹಂಗೆ ಮಾಡ್ಕೊಡ್ತೀವಿ. ಮತ್ತು ಸಪ್ರೇಟಾಗೇ ಮಾಡ್ತೀವಿ. ಎಗ್ ರೈಸ್ ಕೇಳಿದರೆ ಎಲ್ಲರಿಗೂ ಸಪ್ರೇಟಾಗೇ ಮಾಡ್ಕೊಡ್ತೀವಿ ಸರ್. ಒಂದೇ ಸರಿ ಮಾಡಿ ಇಟ್ಕೊಳ್ಳಲ್ಲ, ಯಾವುದು ರೆಡಿ ಮಾಡಿ ಇಟ್ಕೊಳ್ಳಲ್ಲ, ಮಾಡ್ಕೊಡ್ತೀವಿ. ಕಸ್ಟಮರ್ ಬಂದಾಗ ಮಾಡ್ಕೊಡ್ತೀವಿ. ನಾ ಕಸ್ಟಮರಿಗೆ ಹೇಳೋದು ಒಂದೇ ಸಾರಿ, ಒಂದು ಸರಿ ಬಂದು ವಿಸಿಟ್ ಮಾಡಿ, ಆಮೇಲೆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ, ನೀವೇ ನೆಕ್ಸ್ಟ್ ಟೈಮ್ ಬರ್ತೀರಾ ಹುಡ್ಕೊಂಡು.